ಮೈಸೂರಿನ ಹುಣಸೂರು ಚಿನ್ನಾಭರಣ ದರೋಡೆಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಜ್ಯುವೆಲರಿ ಶಾಪ್ನಲ್ಲಿ ಕಳ್ಳತನ ಆಗಿದ್ದು 7-8 ಕೆಜಿ ಅಲ್ಲ. ಶಾಪ್ನಲ್ಲಿ ದರೋಡೆಕೋರರು ಕದ್ದಿದ್ದು ಬರೋಬ್ಬರಿ 10 ಕೆಜಿ ಚಿನ್ನವನ್ನ. ದರೋಡೆಗೆ ಪಕ್ಕಾ ಪ್ಲಾನ್ ಮಾಡಿಕೊಂಡು ಬಂದಿದ್ದಂತಹ 10 ಮಂದಿ. ಆದರೆ ಗ್ರೇಟ್ ರಾಬರಿಗೆ ಫೀಲ್ಡಿಗೆ ಇಳಿದಿದ್ದು ಮಾತ್ರ 5 ಮಂದಿ. ತೆರೆಮರೆಯಲ್ಲೇ ರಾಬರ್ಸ್ಗೆ ಗೈಡ್ ಮಾಡ್ತಾ ಇದ್ದಂತಹ ಇನ್ನೂ 5 ಜನ. ಪ್ಲಾನ್ ಮಾಡಿದ್ದು 10ಕ್ಕೂ ಹೆಚ್ಚು ಮಂದಿ. ಕಳ್ಳತನ ಮಾಡಿದ್ದು ಕೇವಲ 5 ಮಂದಿ. ಕಳೆದ 6 ತಿಂಗಳ ಹಿಂದೆಯಷ್ಟೇ ಕೇರಳದಲ್ಲಿ 5 ಕೆಜಿ ಚಿನ್ನ ಖರೀದಿ ಮಾಡಿದ್ದಂತಹ ಮಾಲೀಕ ರಶೀದ್. ಚಿನ್ನ ಖರೀದಿ ವಿಚಾರದಲ್ಲಿ ಉಂಟಾದ ಮನಸ್ತಾಪವೇ ಕಾರಣವಾಯ್ತಾ ಈ ಒಂದು ಕಳ್ಳತನಕ್ಕೆ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಸ್ಕೈ ಗೋಲ್ಡ್ ಅಂಡ್ ಡೈಮಂಡ್ ರಾಬರಿ ಮಾಡಿದ್ದಂತಹ ಗ್ಯಾಂಗ್ ಕೇರಳದ್ದು ಅನ್ನೋ ಮಾಹಿತಿ ಸಿಗ್ತಾ ಇದೆ. ಕೇಂದ್ರಾಡಳಿತ ಪ್ರದೇಶ ಪಾಂಡಿಚೇರಿಯ ಮಾಹೆನಲ್ಲಿ ಬಂದೂಕನ್ನ ಖರೀದಿ ಮಾಡಿದ್ದಾರೆ. ಈಗಾಗಲೇ ಕೇರಳಕ್ಕೆ ಮೈಸೂರು ಪೊಲೀಸ್ನವರು ಕೂಡ ತೆರಳಿದ್ದಾರೆ. ಪ್ರಕರಣದ ಬಗ್ಗೆ ಈಗಾಗಲೇ ಮಾಹಿತಿಯನ್ನ ಕೂಡ ಪಡೆದುಕೊಂಡಿದ್ದಾರೆ ಎಸ್ಪಿ ಡಾಕ್ಟರ್ ವಿಷ್ಣುವರ್ಧನ್. ನೋಡಿ, ಇಲ್ಲಿ ಪ್ಲಾನ್ ಮಾಡಿಕೊಂಡಿದ್ದು 10 ಮಂದಿ ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ಆದರೆ ಫೀಲ್ಡ್ಗೆ ಇಳಿದು ಈ ಕೆಲಸವನ್ನ ಕಾರ್ಯರೂಪಕ್ಕೆ ತೆಗೆದುಕೊಂಡು ಬಂದು ಫೀಲ್ಡ್ಗೆ ಇಳಿದಿದ್ದು ದರೋಡೆ ಮಾಡಿದ್ದು 5 ಜನ. ಸೊ 5 ಜನ ಡಕಾಯಿತರು ಯಾವ ರೀತಿಯಾಗಿ ಈ ಶಾಪ್ನ ಒಳಗಡೆ ಇದ್ದಂತಹ ಸಿಬ್ಬಂದಿಗಳನ್ನ ಬೆದರಿಸಿ ಗನ್ ಬಳಕೆ ಮಾಡಿಕೊಂಡು ದೋಚ್ಕೊಂಡು 4 ನಿಮಿಷದಲ್ಲಿ ಪರಾರಿಯಾಗಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಈ ಜ್ಯುವೆಲರಿ ಶಾಪ್ನಲ್ಲಿ ಏನ್ ರಾಬರಿ ಆಯಿತು, ಈ ಪ್ಲಾನ್ ಮಾಡಿದ್ದು 10 ಜನ ಅಂತ ಹೇಳಲಾಗ್ತಾ ಇದೆ. ಈ 10 ಜನದಲ್ಲಿ ಈಗ 5 ಮಂದಿ ಮಾತ್ರ ನಮ್ಮ ಗಮನಕ್ಕೆ ಬಂದಿರೋದು, CCTV ಫುಟೇಜ್ ಅಲ್ಲಿ ದಾಖಲಾಗಿರೋದು. ಉಳಿದ 5 ಮಂದಿ ಯಾರು, ಇವರು ಎಲ್ಲರೂ ಎಲ್ಲಿಯವರು ಅನ್ನೋದ್ರ ಬಗ್ಗೆ ಪ್ರಾಥಮಿಕ ತನಿಖೆ ಏನ್ ಹೇಳ್ತಾ ಇದೆ? ರಮ್ಯಾ, ಇದು ಕೇರಳದ ಗ್ಯಾಂಗ್ ಪಕ್ಕಾ ಪ್ಲಾನ್ ಅನ್ನ ಮಾಡಿ ಮೈಸೂರಿನ ಹುಣಸೂರಿನ ಸ್ಕೈ ಗೋಲ್ಡ್ ಅಂಡ್ ಡೈಮಂಡ್ ನಲ್ಲಿ ಹಗಲೇ ಸುಮಾರು 10 ಕೆಜಿ ಚಿನ್ನವನ್ನ ರಾಬರಿ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗ್ತಾ ಇದೆ. SP ಅವರು ಹೇಳಿರುವ ಪ್ರಕಾರವಾಗಿ 7 ಕೆಜಿ ಚಿನ್ನ ಅಂತೇಳಿ ಅಂದಾಜ ಆಗಬಹುದು ಅಂತ ಹೇಳ್ತಾ ಇದ್ರು. ಆದ್ರೆ ಪ್ರಾಥಮಿಕ ತನಿಖೆಯ ಪ್ರಕಾರ ಇದು 10 ಕೆಜಿಗೆ ಬಂದು ನಿಂತಿದೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗಿರುವಂತದ್ದು. ಕಳೆದ 6 ತಿಂಗಳ ಹಿಂದೆ ಕೇರಳದಲ್ಲಿಗೆ ಸುಮಾರು 5 ಕೆಜಿ ಚಿನ್ನದ ಅಂಗಡಿಯ ಮಾಲೀಕ ಆಗಿರ್ತಕ್ಕಂತ ರಶೀದ್ ಅವರು ಖರೀದಿಯನ್ನ ಮಾಡಿದ್ರು. ಖರೀದಿ ಮಾಡಿದಂತ ಸಂದರ್ಭದಲ್ಲಿ ಖರೀದಿದಾರರು ಮತ್ತೆ ಅಲ್ಲಿ ಚಿನ್ನವನ್ನ ಮಾರಾಟವನ್ನ ಮಾಡಿದವರ ನಡುವೆ ಆದಂತ ವೈಮನಸ್ಸೇ ಈ ಒಂದು ಘಟನೆಗೆ ಕಾರಣ ಆಯ್ತಾ ಅನ್ನೋ ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ. ಈ ನಿಟ್ಟಿನಲ್ಲೂ ಕೂಡ ಮೈಸೂರು ಜಿಲ್ಲಾ ಪೊಲೀಸರು ತನಿಖೆಯನ್ನ ಮುಂದುವರಿಸಿದ್ದಾರೆ. ಕೇರಳದ ಪಾಂಡಿಚೇರಿಯ ಮಾಯೆಯಲ್ಲಿ ಈ ಗನ್ಗಳನ್ನ ಖರೀದಿ ಮಾಡಿರೋ ಬಗ್ಗೆಯೂ ಕೂಡ ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು ಅನ್ನೋ ಒಂದು ಸಂಶಯ ಕೂಡ ವ್ಯಕ್ತವಾಗ್ತದೆ. ಹೀಗಾಗಿ ಅಲ್ಲಿ ಗನ್ನನ್ನ ಖರೀದಿ ಮಾಡಿ ಆ ಗನ್ನನ್ನ ಇಲ್ಲಿ ಬಳಕೆಯನ್ನ ಮಾಡಿ ಅವುಗಳ ಮೂಲಕ ಹೆದರಿಸಿ ಮಾಲೀಕನ ರಶೀದ್ನ ಮಾಲೀಕತ್ವದ ಸ್ಕೈ ಗೋಲ್ಡ್ ಅಂಡ್ ಡೈಮಂಡ್ ನಲ್ಲಿ ಇದ್ದಂತಹ ಮ್ಯಾನೇಜರ್ ಅಸ್ಗರ್ಗೆ ಬೆದರಿಸಿ ಈ ದರೋಡೆಯನ್ನ ಮಾಡಿದ್ರ ಅನ್ನೋ ಒಂದು ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು. ಅಂದ್ರೆ ಇಲ್ಲಿ 10ಕ್ಕೂ ಹೆಚ್ಚು ಜನ ಪ್ಲಾನ್ ಅನ್ನ ಮಾಡಿದ್ರು. ಆದ್ರೆ ಅವರ ಮೂಲಕ ಅಂದ್ರೆ ಕೇವಲ 5 ಜನರ ಮೂಲಕವಾಗಿ ಈ ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಮಾಡಿಸಿದ್ರು ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಹೀಗಾಗಿ ಕೇರಳಕ್ಕೆ ಮೈಸೂರಿನ ಪೊಲೀಸರ ತಂಡ ತೆರಳಿದೆ. ಅಲ್ಲಿ ಅವರನ್ನ ವಶಕ್ಕೆ ಪಡೆಯುವಂತಹ ಸಾಧ್ಯತೆ ಇದೆ. ಹೀಗಾಗಿ ಮೈಸೂರು ಜಿಲ್ಲಾ ಪೊಲೀಸರಾದಂತಹ SP ಡಾಕ್ಟರ್ ವಿಷ್ಣುವರ್ಧನ್ ರವರು ಚುರುಕಿನ ಕಾರ್ಯಾಚರಣೆಯ ಮೂಲಕ 5 ತಂಡಗಳನ್ನ ರಚನೆ ಮಾಡಿ ಸಾಕಷ್ಟು ಕಡೆಗಳಲ್ಲಿ ಟವರ್ ಲೊಕೇಶನ್ ಜೊತೆಗೆ ರಸ್ತೆಗಳಲ್ಲಿ ಹಾಕಲಾಗಿರ್ತಕ್ಕಂಥ CC ಕ್ಯಾಮೆರಾಗಳ ಆಧಾರದ ಮೇಲೆ ಅವರು ಎಲ್ಲಿ ಹೋಗಿ ತಲುಪಿದ್ದಾರೆ ಅಲ್ಲಿಗೆ ಆ ಮೂಲಕವಾಗಿ 100 CCTV ಫುಟೇಜ್ ಗಳನ್ನ ಪರಿಶೀಲನೆಯನ್ನ ಮಾಡುವ ಮೂಲಕವಾಗಿ ಕಳ್ಳರ ಗ್ಯಾಂಗ್ ಅನ್ನ ಎಡೆಮುರಿ ಕಟ್ಟೋಕೆ ಮೈಸೂರು ಜಿಲ್ಲಾ ಪೊಲೀಸರು ಮುಂದಾಗಿದ್ದಾರೆ. ರಮ್ಯಾ, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಸುರೇಶ್.